ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗ್ ಒಳಗೆ ನಾನು ಒಂದು ರೆಸಿಪಿ ತೋರಿಸಾತೀನಿ. ಸಂಡೇ ವ್ಲಾಗ್ ಆಗಿದ್ದರಿಂದ ಚಿಕನ್ ತೊಗೊಂಬಂದಿದ್ದೆ. ಚಿಕನ್ ಫ್ರೈ ಮಾಡೋಣ ಅಂಥೇಳಿ, ಒಂದು ಟೇಸ್ಟಿಯಾಗಿರುವಂಥ ಅಥೆಂಟಿಕ್ ಚಿಕನ್ ಫ್ರೈ ಮಾಡೋಣ ಅಂಥೇಳಿ ಮಾಡತ್ತೀನಿ. ಒಂದು 3 ಈರುಳ್ಳಿ ಕಟ್ ಮಾಡಿಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಬಂದಿದ್ದೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫುಲ್ ಚಿಕನ್ ಎಲ್ಲ ನೀರು ಬಿಟ್ಟು ಅದ್ರಾಗಿರೋಂಥ ನೀರೆಲ್ಲ ಸುಂಡೋವರೆಗೂ ನೀರು ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳತ್ತೀನಿ, ಜಾಸ್ತಿ ಉಪ್ಪು ಬೇಡ. ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ನೀರೆಲ್ಲ ಹೋಗಿರ್ತೈತೆ. ಆವಾಗ ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಬೇರೆ ಯಾವುದು ಮಸಾಲ ಇಲ್ಲೇ ಹಾಕಬಾರ್ದು. ಜಸ್ಟ್ ಉಪ್ಪು, ಖಾರ, ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋಬಾರ್ದು. ಒಂದು ಸತಿ ಮಿಕ್ಸ್ ಮಾಡಿ ನೋಡಿರಿ. ಮತ್ತೆ ಮುಚ್ಚಳ ಮುಚ್ಚಿ ನೀರು ಸಿಂಬಿಡಿಸಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 8 ನಿಮಿಷ ಬೇಯಿಸಿದ್ರೆ ಸಾಕು. ಟೇಸ್ಟಿಯಾಗಿರುವಂಥ ಚಿಕನ್ ಕರಡು ರೆಡಿ ಆಗ್ತೈತಿ. ಇದು ಸಾವ್ಜಿ ಹೋಟೆಲೊಳಗೆಲ್ಲ ಸಿಗ್ತೈತೆ ನಿಮ್ಗೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ಸಂಡೇ ಸ್ಪೆಷಲ್ ಇದಾಗಿತ್ತು. ಇದ್ರ ಫುಲ್ ವ್ಲಾಗ್ ಬೇಕಂದ್ರೆ ಯೂಟ್ಯೂಬ್ನೇ ವಿಸಿಟ್ ಮಾಡಿರಿ. ಥ್ಯಾಂಕ್ ಯು.